ಈ ಥರ ಊಟ ಮನೇಲಿದ್ರೆ ಹೊರಗಡೆ ಹೋಗಿ ತಿನ್ಬೇಕಂತ ಮನಸ್ಸೇ ಆಗಲ್ಲ. ಬರೀ 30 ಮಿನಿಟ್ಸಲ್ಲೇ ಈ ಮೀಲ್ನ ಪ್ರಿಪೇರ್ ಮಾಡ್ಬೋದು. ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದು ಫುಡ್ ವ್ಲಾಗ್ನ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಮ್ಮ ಮನೆಗೆ ಅನ್ಕೊಳ್ತೇನೆ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ. ಸೊ ಏನಾದರೂ ಸ್ಪೆಷಲ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ರೊಟೀನಾಗಿ ಮಾಡೋದ್ರಲ್ಲಿ ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ. ಸೊ ಅದು ಯಾಕೋ ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇವತ್ತು ನಾನು ನಮ್ಮ ಮನೇಲಿ ಅಂದರೆ ಫ್ರಿಜ್ನಲ್ಲಿ ಏನಿದೆಯೋ ಜೊತೆಗೆ ಏನೇನು ತರಕಾರಿ ಇದೆಯೋ ಅದನ್ನು ಬಳಸ್ಬಿಟ್ಟು ಒಂದು ಸಿಂಪಲ್ ಮೀಲ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಬೇಬಿ ಪೊಟ್ಯಾಟೋಸು. ಸೊ ಇದರಿಂದ ಒಂದು ಮಸಾಲೆ ಫ್ರೈ ಮಾಡೋಣ ಅಂತ. ಹಾಗೆ ಸಬ್ಬಸಿಗೆ ಸೊಪ್ಪು, ಹೆಸರು ಬೇಳೆನ ಬಳಸ್ಬಿಟ್ಟು ಒಂದು ಬೇಳೆ ಸಾರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗೂ ಇರುತ್ತೆ, ಹಾಗೆ ತುಂಬ ರುಚಿಯಾಗೂ ಇರುತ್ತೆ. ತಡ ಮಾಡದೆ ಈ ರೆಸಿಪಿ ಸ್ಟಾರ್ಟ್ ಮಾಡಿಬಿಡೋಣವಾ. ಫಸ್ಟು ಈ ಆಲೂಗಡ್ಡೆನ ಕುದಿಯೋಕ್ಕೆ ಹಾಕ್ಬಿಡ್ತೀನಿ. ಅಂದರೆ ಬೇರೆ ಕೆಲಸ ಮಾಡೋಷ್ಟೊತ್ತಿಗೆ ಇದು ರೆಡಿ ಆಗಿಬಿಡತ್ತೆ. ನಮ್ಮನೇಲಿ ಈ ಥರ ಒಂದು ಪ್ಯಾಕೆಟ್ ತಂದಿಟ್ಕೊಂಡ್ಬಿಡ್ತೀನಿ. ಯಾವಾಗ ಬೇಕೋ ಅವಾಗ ಸ್ನ್ಯಾಕ್ ಮಾಡಲಿಕ್ಕೆ ಅಥವಾ ಈ ಥರ ಫ್ರೈ ಮಾಡಲಿಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರ್ತೀನಿ. ತೊಳೆದಿರೋ ಆಲೂಗಡ್ಡೆಗಳನ್ನ ಒಂದು ಕುಕ್ಕರ್ಗೆ ಹಾಕೊಳ್ಳೋಣ. ಇದಕ್ಕೆ ಬೇಕಾದಷ್ಟು ಅಂದರೆ ಕುದಿಲಿಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೋಬೇಕು. ಅದಾಗೋದ್ರೊಳಗೆ ಸಾರಿಗೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತೀನಿ. ನಾನು ಆಲ್ರೆಡಿ ಒಂದು ಅರ್ಧ ಕಪ್ನಷ್ಟು ಹೆಸರು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಇನ್ನು ಈಗ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ಇದು ನಮ್ಮ ತೋಟದ ಸಬ್ಸಿಗೆ ಸೊಪ್ಪು. ಈಗಂತೂ ನಾನು ಸೊಪ್ಪುಗಳು ಏನೂ ತಗೊಳ್ತಾನೇ ಇಲ್ಲ, ಯಾಕೆಂದರೆ ಎಲ್ಲದೂ ತೋಟದಲ್ಲೇ ಹಾಕ್ಕೊಂಡಿದ್ದೀವಿ. ಕಿರಿಕಿರಿ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು, ಪಾಲಕ್ಕು, ಮೆಂತ್ಯ, ಕೊತ್ತಂಬರಿ. ಸೊ ಇದು ಯಾವುದು ನಾನು ಹೊರಗಡೆ ತಗೊಳ್ಳಲ್ಲ. ಎಲ್ಲ ಯಾವಾಗ ಬೇಕೋ ಅವಾಗ ತೋಟಕ್ಕೆ ಹೋಗ್ತೀವಲ್ವ, ಅವಾಗ ಎಷ್ಟು ಬೇಕೋ ಅಷ್ಟು ತೊಗೊಂಬಂದ್ಬಿಡ್ತೀನಿ. ಈ ಥರ ಸಬ್ಸಿಗೆ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಈ ಥರ ಸಣ್ಣ ಕಟ್ ಮಾಡಬೇಕು. ಹಾಗೆ ಬೆಳ್ಳುಳ್ಳಿ, ಒಂದು ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಕೂಡ ಸಣ್ಣ ಕಟ್ ಮಾಡಬೇಕು. ಬರೀ 30 ಮಿನಿಟ್ಸಲ್ಲೇ ಈ ಮೀಲ್ನ ಪ್ರಿಪೇರ್ ಮಾಡ್ಬೋದು. ಗೆಸ್ಟ್ಗಳು ಬಂದರೆ ಮಾತ್ರ ಅಲ್ಲ, ನಮಗೂ ಏನಾದರೂ ಚೇಂಜ್ ತಿನ್ನಬೇಕು, ಹೊರಗಡೆ ಹೋಗಿ ಟೇಸ್ಟ್ ಮಾಡೋದನ್ನ ಮನೇಲೇ ಮಾಡಬೇಕು ಅಂದರೆ ಸೊ ಈ ರೆಸಿಪಿನ ನೀವು ಟ್ರೈ ಮಾಡಬೇಕಂತ ಹೇಳ್ತೀನಿ. ಈಗ ಸಾರು ಮಾಡಲಿಕ್ಕೆ ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಒಣಗಿದ ಮೆಣಸಿನ್ಕಾಯಿ, ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಕಟ್ ಮಾಡಿರುವಂತಹ ಈರುಳ್ಳಿ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಕೊಳ್ಳಿ. ಹಾಗೆ ಸಬ್ಸಿಗೆ ಸೊಪ್ಪು, ನೆನೆಸಿಟ್ಕೊಂಡಿರೋಂಥ ಹೆಸರು ಬೇಳೆ, ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, ಒಂದು 1/4 ಚಮಚ ಅಚ್ಚಕಾರದ ಪುಡಿ, ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ವೇಳೆ ಖಾರ ನಿಮಗೆ ಜಾಸ್ತಿ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಬರೀ ಹಸಿಮೆಣಸಿನ್ಕಾಯಲ್ಲೇ ಮಾಡ್ಬೋದು, ಇಲ್ಲಾಂದರೆ ಖಾರದ ಪುಡಿಯಲ್ಲೂ ಕೂಡ ಮಾಡ್ಬೋದು. ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ.
ಗ್ಲಾಸ್ ಟೀಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಬೇಕಾದಷ್ಟು ನೀರನ್ನ ಹಾಕೊಳ್ಳೋಣ. ನಾನು ಬೇಳೆ ನೆನೆಸಿಟ್ಟಿರೋ ನೀರನ್ನೇ ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನೇನು ಆಲೂಗಡ್ಡೆ ಕೂಡ ಬೆಂದಿದೆ. ಇದು ಆಗೋಷ್ಟೊತ್ತಿಗೆ ಇದನ್ನು ಸುಲಿದು ರೆಡಿ ಮಾಡಿ ಇಟ್ಕೊಳ್ಳೋಣ. ಇದು ಪುಟ್ಟದಲ್ವಾ ಆಲೂಗಡ್ಡೆ, ಬಿಡಿಸ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಬಟ್ ಏನಪ್ಪ, ರುಚಿಯಾಗಿ ಮಾಡ್ಕೊಳ್ಬೇಕು ಅಂದರೆ ಮಾಡಲೇಬೇಕು. ಫ್ರೆಂಡ್ಸ್, ಆಲೂಗಡ್ಡೆ ಎಲ್ಲ ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಚಮಚದಷ್ಟು ಅರಿಶಿನ ಪುಡಿ, 1/4 ಚಮಚದಷ್ಟು ಜೀರಿಗೆ, 1/2 ಚಮಚದಷ್ಟು ಧನಿಯಾ ಪುಡಿ, 1/2 ಟೀ ಸ್ಪೂನಷ್ಟು ಸೋಂಪು. ಇದೆಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಬಾಣಲಿಗೆ ನಾನಿಲ್ಲಿ ಸಾಸಿವೆ ಎಣ್ಣೆ ಬಳಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ದಿನಾಲೂ ಅಡುಗೆಗೆ ಬಳಸ್ತೀವಲ್ವ, ಅದನ್ನೇ ಯೂಸ್ ಮಾಡ್ಕೋಬಹುದು. 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು. ಫ್ರೆಂಡ್ಸ್, ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಫಸ್ಟಿಗೆ ಸ್ವಲ್ಪ ಇಂಗು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ರೆಡಿ ಮಾಡ್ಕೊಂಡಿದ್ವಲ್ವ ಈ ಮಸಾಲೆನ, ಇದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ. ಇದನ್ನು ಕೂಡ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ತಕ್ಷಣವೇ ನಾವು ಸಿಪ್ಪೆ ಬಿಡಿಸಿರುವಂತಹ ಆಲೂಗಡ್ಡೆನ ಹಾಕೋಣ. ಇದನ್ನು ಒಂದು 2 ನಿಮಿಷ ಎಣ್ಣೆಯಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಹುರ್ಕೋಬೇಕು. ಫ್ರೆಂಡ್ಸ್, ಈಗ ಇದನ್ನು ಹುರ್ಕೊಂಡಾಗಿದೆ ಸ್ವಲ್ಪ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರ್, ಅಂದರೆ ಡ್ರೈ ಮ್ಯಾಂಗೋ ಪೌಡರ್, ಇದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಹುಳಿ ಆಗಿದ್ದರೆ ರುಚಿಯಾಗಿರುತ್ತೆ. ನಿಂಬೆ ರಸನೂ ಹಾಕ್ಬೋದು, ಬಟ್ ಏನಂದರೆ ಸ್ವಲ್ಪ ನೀರು ಬಿಟ್ಬಿಡುತ್ತೆ, ಹಾಗಾಗಿ ಇದನ್ನು ಯೂಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಲ್ಲಲ್ಲ ನಾವು, ಅದಕ್ಕಾಗಿ ಈಗ ಲಾಸ್ಟಿಗೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು. ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇನ್ನು 1 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಫ್ರೆಂಡ್ಸ್, ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಸೊ ನೀವು ಅನ್ನ ಸಾರು ಜೊತೆ ಅಥವಾ ಚಪಾತಿ ಜೊತೆನೂ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಇದು. ಈಗ ಇದಾಗಿದೆ, ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಇನ್ನೇನು ಕುಕ್ಕರ್ ಪ್ರೆಷರ್ ಕೂಡ ಹೋಗಿದೆ ಸಾರಿಂದು. ಇದನ್ನು ಕೂಡ ಬೇಳೆನ ಈ ಥರ ಸೌಟಿಂದ ಜಸ್ಟ್ ಪ್ರೆಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಬೇಳೆ ಮೆತ್ತಗಾಗತ್ತೆ, ಚೆನ್ನಾಗಿರುತ್ತೆ. ಬೇಡ ಅಂದರೆ ಹಾಗೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಬಟ್ ನಮ್ಮನೇಲಿ ಮಕ್ಕಳಿಗೆಲ್ಲ ಸ್ವಲ್ಪ ಈ ಥರ ಸ್ವಲ್ಪ ಮೆತ್ತಗಿದ್ರೇ ಇಷ್ಟ ಆಗುತ್ತೆ, ಅದಕ್ಕಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀನಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ತೆಳುವಾಗಿ ಮಾಡ್ಬೋದು. ತೀರಾ ತೆಳುವಾಗಿದ್ರೂ ಅಷ್ಟು ರುಚಿಯಾಗಿರೋದಿಲ್ಲ, ಮತ್ತು ತೀರಾ ಗಟ್ಟಿಯಾಗಿದ್ರೂ ರುಚಿಯಾಗಿರೋದಿಲ್ಲ. ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಕ್ಕೆ ಬರಬೇಕು, ಆ ಥರ ಇರಬೇಕು. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. 1-2 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ, ಒಳ್ಳೆ ಅರೋಮಾ ಬರುತ್ತೆ ಅಂತ ಹೇಳ್ಬಿಟ್ಟು. ತುಪ್ಪ ಸ್ವಲ್ಪ ಕರಗಿದ್ಮೇಲೆ ಸ್ವಲ್ಪ ಹಿಂಗ ಹಾಕೊಳ್ಳೋಣ. ಒಂದು 1/4 ಚಮಚದಷ್ಟು ಅಚ್ಕಾರದ ಪುಡಿ, ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಸಾರಿಗೆ ಹಾಕೋಬೇಕು. ಲಾಸ್ಟಿಗೆ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು.
ಬಿಸಿ ಬಿಸಿ ಹೆಸರುಬೇಳೆ ಸಬ್ಬಸಿಗೆ ಸೊಪ್ಪು ಸಾರು ರೆಡಿಯಾಗಿದೆ. ಇನ್ನು ಫೈನಲ್ ಆಗಿ ಸ್ಯಾಲೆಡ್ ಒಂದು ರೆಡಿ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ. ಅವ್ರು ಬರೋಷ್ಟೊತ್ತಿಗೆ ನಾನು ಊಟ ಮಾಡಿಕೊಂಡ್ರೆ ಮಕ್ಕಳು ನೋಡ್ಕೋಬೋದು. ಅದಕ್ಕಾಗಿ ಫಸ್ಟ್ ನಾನು ಊಟ ಮಾಡಿಬಿಡ್ತೀನಿ. ಅನ್ನ ಅಂತೂ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಫಸ್ಟ್ ಅನ್ನ, ಫ್ರೆಂಡ್ಸ್ ನಾನೀಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಕೆಲವರಂತೂ ನೀವು ರಾಜು ಅಣ್ಣನ ಹತ್ರ ಟೇಸ್ಟ್ ಮಾಡಿಸಿ ಹೇಳಿಸಿ ಹೇಗಿದೆ ಅಂತ ಹೇಳ್ತಾ ಇದ್ರು. ಇದೇ ವಿಡಿಯೋದಲ್ಲೇ ಅವ್ರ ಹತ್ರನೂ ಕೇಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಊಟ ಮಾಡ್ತಾ ಇದ್ದೀನಲ್ವ, ಒಂದ್ಸಲ ಹೇಳ್ಬೇಡೋಣ ಅಂತ. ಅರೋಮ ನೋಡ್ತಾ ಇದ್ರೆ ಹೊಟ್ಟೆ ಹಶ್ವಾಗ್ತಾ ಇದೆ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಅದರ ಜೊತೆಗೆ ಮಸಾಲ ಆಲೂ ಫ್ರೈ, ಹುಳಿ ಹುಳಿಯಾಗಿ ಖಾರವಾಗಿ ಸಕ್ಕತ್ತಾಗಿದೆ. ಈ ಥರ ಊಟ ಮನೇಲಿದ್ರೆ ಹೊರಗಡೆ ಹೋಗಿ ತಿನ್ಬೇಕಂತ ಮನಸ್ಸೇ ಆಗಲ್ಲ. ಸೂಪರಾಗಿದೆ. ನಾನು ಹೋಗೀಗ ಊಟ ಮಾಡ್ಕೊಂಡ್ಬರ್ತೀನಿ. ಇದರಲ್ಲಿ ಬೇಳೆ ಮತ್ತು ಅದು ದಿಲ್ ಲೀವ್ಸ್ ಇದೆಯಲ್ಲ, ಅದು ಅರೋಮಾ ಅಂತೂ ಸೂಪರ್ ಇದೆ. ಟೇಸ್ಟ್ ನೋಡಿದ್ರೆ ಒಂಥರ ಬೇಳೆ ಸಾರು ಯಾವುದೇ ಇಲ್ಲ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಇದು ಕಾಂಬಿನೇಷನ್. ಇದು ಸ್ವಲ್ಪ ಹುಳಿಯಾಗಿ ಒಂಥರ ಚಾಟ್ ತಿನ್ನಂಗೆ. ಇದಕ್ಕೂ ಕಾಂಬಿನೇಷನ್ ಅಂತೂ ಸೂಪರ್, ತುಂಬ ಚೆನ್ನಾಗಿದೆ. ಸೊ ಇವತ್ತಿನ ಈ ಸಿಂಪಲ್ ಮೀಲ್ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ಇನ್ನೂ ಒಳ್ಳೆ ಫುಡ್ ಬ್ಲಾಗ್ಸ್ ಬರ್ತಾ ಇರುತ್ತೆ, ಮಿಸ್ ಮಾಡದೆ ನೋಡ್ತಾ ಇರಿ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಈ ರೆಸಿಪಿನ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.